ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರು ದುಡಿದ್ರೂ ಕೂಡ ಹಣ ಕೈಯಲ್ಲಿ ಉಳಿತಾ ಇಲ್ವಾ? ಸಾಲದ ಸಮಸ್ಯೆಗಳು, ಹಣಕಾಸಿನ ತೊಂದರೆಗಳು ಮತ್ತೆ ಮತ್ತೆ ನಿಮ್ಮನ್ನು ಕಾಡಿಸ್ತಾ ಇದೆಯಾ? ಕೆಲವೊಂದು ಸಲ ಇದು ಕೇವಲ ಅದೃಷ್ಟದ ಸಮಸ್ಯೆ ಆಗಿರೋದಿಲ್ಲ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕೆಲವೊಂದು ಪಾಪ ಕರ್ಮಗಳ ಪರಿಣಾಮ ಕೂಡ ಆಗಿರಬಹುದು. ಹೌದು, ಆಕರ್ಷಿಕ್ ರೀಡಿಂಗ್ನಲ್ಲಿ ಕೆಲವೊಂದು ಆತ್ಮಗಳು ಹಿಂದಿನ ಜನ್ಮದಲ್ಲಿ ಹಣಕ್ಕೆ ಸಂಬಂಧಪಟ್ಟ ತಪ್ಪುಗಳು, ಮೋಸ ಅಥವಾ ಇತರರಿಗೆ ಸಿಗಬೇಕಾಗಿರುವಂತಹ ಹಣವನ್ನು ತೆಗೆದುಕೊಳ್ಳೋದು, ಬಡವರಿಗೆ ನೋವನ್ನು ಕೊಡುವಂಥದ್ದು, ಇದೆಲ್ಲ ಒಂದು ಕಾರಣ ಕೂಡ ನಾವು ನೋಡಬಹುದು. ದಾನ ಧರ್ಮ ಮಾಡದೇ ಇರುವಂಥದ್ದು, ಹಣದ ಅಹಂಕಾರ ತೋರಿಸಿರುವಂತಹ ಕರ್ಮಗಳನ್ನು ಕಾರ್ಮಿಕ್ ಎಫೆಕ್ಟ್ ಈ ಜನ್ಮದಲ್ಲಿ ಹಣಕಾಸಿನ ತೊಂದರೆಗಳ ರೂಪದಲ್ಲಿ ಕಾಣಿಸ್ಕೊಳ್ಬೋದು. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಈ ಮಾಹಿತಿ ನಿಮ್ಮ ಜೀವನದ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು. ಯಾಕಾಗಿ ನೀವು ಸಾಲದ ಸಮಸ್ಯೆಯಲ್ಲಿ ಸಿಲ್ಕೊಂಡಿದ್ದೀರಾ, ಎಷ್ಟೇ ದುಡಿದ್ರೂ ಕೈಯಲ್ಲಿ ಹಣ ಯಾಕೆ ನಿಲ್ತಿಲ್ಲ ಅನ್ನೋ ಒಂದು ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ನೀವು ಉತ್ತರವನ್ನು ಕಂಡುಕೊಳ್ಬಹುದು. ಈ ಒಂದು ವಿಡಿಯೋ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಖಂಡಿತ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾರಿಗೆ ಈ ಒಂದು ಮಾಹಿತಿ ಅವಶ್ಯಕತೆ ಇದೆ ಅಂತ ನಿಮಗೆ ಅನಿಸುತ್ತೋ ಅವರಿಗೆಲ್ಲ ಶೇರ್ ಮಾಡಿ. ಈ ಒಂದು ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ, ಈ ಥರದ ಒಂದು ಉತ್ತಮ ಮಾಹಿತಿ ಇರುವಂಥ ವಿಡಿಯೋಸ್ ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸ್ಕ್ರೀನಲ್ಲಿ ಕಾಣ್ತಾರೋ 3 ಕಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೋಬೋದು. ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಕಾರ್ಮಿಕ್ ನಂಬರ್ ಅಂತ ಇದ್ದರೆ, ಅಂದರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತಲ್ಲಿ ನಿಮ್ಮ ಹೆಸರಲ್ಲಿ ಕಾರ್ಮಿಕ್ ನಂಬರ್ ಇದ್ದರೆ ನಿಮಗೆ ತುಂಬ ತೊಂದರೆಗಳು ಆಗ್ತಾ ಇರುತ್ತೆ. ಆ ತೊಂದರೆಗಳೆಲ್ಲದರಿಂದ ನೀವು ತಪ್ಪಿಸ್ಕೋಬೇಕು, ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋದಾದರೆ ನಿಮ್ಮ ಒಂದು ಕಾರ್ಮಿಕ್ ನಂಬರ್ ಯಾವುದಿದೆ ಅದರ ಪ್ರಕಾರ ನಾವು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳನ್ನು ಮಾಡಿಕೊಡ್ತೇವೆ. ನೀವು ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳನ್ನು ಉಪಯೋಗ ಮಾಡೋದ್ರಿಂದ ಅದರಿಂದ ನಿಮಗೆ ಏನು ತೊಂದರೆ ಬರ್ತಿದೆ ಕಾರ್ಮಿಕ್ ನಂಬರಿಂದ, ಆ ಒಂದು ತೊಂದರೆಗಳು ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಬ್ರೇಸ್ಲೆಟಲ್ಲಿ ನಾವು ಜಾತಕದ ಪ್ರಕಾರ ನಿಮಗಾಗಿಯೇ ಕಸ್ಟಮೈಸ್ ಆಗಿ ಮಾಡಿಕೊಡೋದ್ರಿಂದ ಬಹಳಷ್ಟು ಒಂದು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕೂಡ ನೀವು ನೋಡಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಬರ್ತಾ ಇರುವಂತಹ ಕಾರ್ಡ್ 5 ಆಫ್ ರೋಸಸ್ ಅಂತ ಹೇಳಿದ್ರೆ ಇದೊಂದು ತುಂಬ ಡೀಪ್ ಕಾರ್ಮಿಕ್ ಮೆಸೇಜನ್ನು ಕೊಡ್ತಾ ಇರುವಂಥದ್ದು. ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಹಿಂದಿನ ಜನ್ಮದಲ್ಲಿ ಹಣ, ಸಂಬಂಧಗಳು ಅಥವಾ ಒಂದು ಭೌತಿಕ ಸುಖಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಎಮೋಷ್ನಲ್ ಕರ್ಮ ನಿಮಗೆ ಕಂಪ್ಲೀಟ್ ಆಗದೆ ಹಾಗೆ ಉಳಿದಿರೋದನ್ನು ತೋರಿಸ್ತಾ ಇದೆ. ಕೆಲವು ಆತ್ಮಗಳು ಹಿಂದಿನ ಜನ್ಮದಲ್ಲಿ ಹಣದ ವಿಷಯದಲ್ಲಿ ತಪ್ಪು ನಿರ್ಧಾರಗಳು, ಬೇರೆಯವರ ನಂಬಿಕೆಗೆ ಮೋಸ ಮಾಡಿರುವಂಥದ್ದು, ಯಾರಾದರೂ ವ್ಯಕ್ತಿಯ ಒಂದು ಫೈನಾನ್ಷಿಯಲ್ ಸಮಸ್ಯೆಗಳಿಗೆ ಕಾರಣ ಆಗಿರ್ಬೋದು, ಹಣವನ್ನು ತಪ್ಪಾಗಿ ಮಿಸ್ಯೂಸ್ ಮಾಡಿರುವಂಥದ್ದು, ಈ ಎಲ್ಲ ಕಾರ್ಮಿಕ್ ಇಂಪ್ರಿಂಟ್ ಹೊತ್ಕೊಂಡು ಈ ಒಂದು ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿರುವಂಥವರು ಹುಟ್ಟಿರುವಂಥದ್ದು. ಅದರ ಪರಿಣಾಮ ಈ ಜನ್ಮದಲ್ಲಿ ಹಣ ಬಂದರೂ ಕೂಡ ಉಳಿಯೋದೇ ಇಲ್ಲ. ಸಾಲದ ಸಮಸ್ಯೆಗಳು, ಯಾರನ್ನಾದರೂ ನಂಬಿ ಹಣ ಕಳ್ಕೊಳ್ಳೋದು, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಸಿಗದೇ ಇರುವಂಥ ಒಂದು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಈ ಕಾರ್ಡ್ ಇನ್ನೊಂದು ಮುಖ್ಯವಾದ ಸ್ಪಿರಿಚುವಲ್ ಮೆಸೇಜ್ ಏನು ಕೊಡ್ತಾ ಇದೆ ಅಂದರೆ, ನಿಮ್ಮ ಆತ್ಮ ಈಗ ಹೀಲಿಂಗ್ ಮತ್ತು ಕಾರ್ಮಿಕ್ ಬ್ಯಾಲೆನ್ಸ್ ಕಡೆ ಹೋಗಬೇಕು ಅನ್ನೋದು ಯೂನಿವರ್ಸ್ ಹೇಳ್ತಾ ಇರುವಂಥದ್ದು. ಯಾವುದೇ ಹಣದ ಸಮಸ್ಯೆ ಕೇವಲ ಒಂದು ಪನಿಷ್ಮೆಂಟ್ ಅಲ್ಲ. ಕೆಲವೊಮ್ಮೆ ಆತ್ಮಕ್ಕೆ ಹ್ಯುಮಿಲಿಟಿ, ಗ್ರ್ಯಾಟಿಟ್ಯೂಡ್ ಮತ್ತು ಹಣದ ನಿಜವಾದ ಒಂದು ಮೌಲ್ಯವನ್ನು, ವ್ಯಾಲ್ಯೂವನ್ನು ಕಲಿಸೋದಕ್ಕೆ ಯೂನಿವರ್ಸ್ ಕೊಡೋ ಒಂದು ಲೆಸನ್ ಕೂಡ ಇದಾಗಿರುತ್ತೆ. ಈ ಒಂದು ಕಾರ್ಡಿನ ಒಂದು ಮೆಸೇಜ್ ಏನಂದರೆ, ಹಳೆಯ ಕಾರ್ಮಿಕ್ ಓನ್ಸ್ ಇನ್ನೂ ಫುಲ್ಲಿ ಕೂಡ ನಿಮಗೆ ಪೂರ್ತಿಯಾಗಿ ಒಂದು ಗಾಯ ಅಂತ ಏನು ಹೇಳ್ತಾರೆ, ಈ ಒಂದು ಹಣಕಾಸಿಗೆ ಸಂಬಂಧಪಟ್ಟಂಥದ್ದು ಕಾರ್ಮಿಕ್ ಹೂಂಡ್ ಅಂತ ಹೇಳ್ತೀವಿ, ಇದು ಇನ್ನೂ ಕೂಡ ಹೀಲ್ ಆಗಿಲ್ಲ. ಅದಕ್ಕಾಗಿ ಒಂದು ಫಿನಾನ್ಷಿಯಲ್ ಬ್ಲಾಕ್ ಮತ್ತೆ ಮತ್ತೆ ನಿಮಗೆ ರಿಪೀಟ್ ಆಗ್ತಾ ಇದೆ. ಆದರೆ ಒಳ್ಳೆಯದೇನೆಂದರೆ ಈ ಕಾರ್ಡ್ ಕಂಪ್ಲೀಟ್ ಡಾರ್ಕ್ ಆಗಿ ಇಲ್ಲ. ಸ್ವಲ್ಪ ಅವೇರ್ನೆಸ್ ಬಂದ ಮೇಲೆ, ನಿಮಗೆ ಒಂದು ಲೆಸನ್ ಅನ್ನೋದು, ಒಂದು ದುಡ್ಡಿನ ವ್ಯಾಲ್ಯೂ ಅನ್ನೋದು ಗೊತ್ತಾದ ಮೇಲೆ ಕರ್ಮ ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮ್ ಆಗೋ ಒಂದು ಚಾನ್ಸ್ ಕೂಡ ಇಷ್ಟರಲ್ಲೇ ಶುರು ಆಗೋ ರೀತಿ ಕಾಣ್ತಾ ಇರುವಂಥದ್ದು. ಯಾರೆಲ್ಲ ಹಣದ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ಅವರು ಕ್ರಿಸ್ಟಲ್ಗಳ ಸಹಾಯದಿಂದ ಈ ಒಂದು ಹಣಕಾಸಿನ ಸಮಸ್ಯೆಯಿಂದ ಹೊರಗಡೆ ಬರಬಹುದು.
ಕ್ರಿಸ್ಟಲ್ ಬ್ರೇಸ್ಲೆಟನ್ನು ಹಾಕ್ಕೋಬೋದು. ಒಂದು ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಅಂತ ಏನು ಹೇಳ್ತೀವಿ, ಇದನ್ನು ಕೂಡ ನೀವು ಹಾಕ್ಕೋಬೋದು. ಅಥವಾ ಪೈರೈಟ್ ಸಿಟ್ರನ್ ಎರಡನ್ನು ಕಾಂಬಿನೇಷನಲ್ಲಿ ಕೂಡ ಹಾಕ್ಕೊಳ್ಳೋದ್ರಿಂದ ನಿಮಗೆ ಸಾಲದ ಸಮಸ್ಯೆಗಳೇನಾದರೂ ಇದ್ದರೆ, ಬರಬೇಕಾಗಿರೋ ಹಣ ಬರ್ತಾ ಇಲ್ಲ ಒಳ್ಳೆ ಟೈಮ್ಗೆ, ಈ ರೀತಿ ಆಗ್ತಿದೆ ಅಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ರೆ, ಖಂಡಿತ ಒಂದು ಮನಿ ಬ್ಲಾಕೇಜಸ್ ಏನಿದೆ, ಹಿಂದಿನ ಜನ್ಮದ ಒಂದು ಕನೆಕ್ಷನ್ ಏನಿದೆ, ನಿಮಗೆ ಹಣ ಬರದೇ ಇರೋ ರೀತಿ ಏನು ತಡೀತಿದೆ ಅಲ್ವಾ, ಆ ಒಂದು ಹೀಲಿಂಗ್ ಅನ್ನೋದು ಈ ಒಂದು ಕ್ರಿಸ್ಟಲ್ಗಳನ್ನು ಹಾಕ್ಕೊಳ್ಳೋದ್ರಿಂದ ಸಾಧ್ಯ ಆಗುತ್ತೆ. ಯಾರಿಗೆಲ್ಲ ಹಣಕಾಸಿನ ಸಮಸ್ಯೆಗಳು ಕಾಡ್ತಾ ಇದೆ, ಖಂಡಿತ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಿ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟನ್ನು ತೆಗೆದು ಹಾಕ್ಕೋಬಹುದು. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಬರ್ತಾ ಇರುವಂಥ ಒಂದು ಕಾರ್ಡ್ 2 ಆಫ್ ಕೀಸ್ ಅಂತ ಹೇಳಿದ್ರೆ ಒಂದು ಪವರ್ಫುಲ್ ಕಾರ್ಮಿಕ್ ಟ್ರಾನ್ಸಿಷನ್ ಅಂತಲೇ ಹೇಳ್ಬೋದು, ಬದಲಾವಣೆ ಅಂತ ಹೇಳ್ಬೋದು. ಇದು ಒಂದು ಡೆಸ್ಟಿನಿ ಡೋರ್ವೇ ಅಂತ ತೋರಿಸ್ತಾ ಇರೋದು. ಅಂದರೆ ನಿಮ್ಮ ಅದೃಷ್ಟದ ಬಾಗಿಲು ಅನ್ನೋದನ್ನು ತೋರಿಸ್ತಾ ಇದೆ. ಹಿಂದಿನ ಜನ್ಮದ ಕೆಲವು ಕರ್ಮಗಳ ಪರಿಣಾಮವಾಗಿ ಈ ಜನ್ಮದಲ್ಲಿ ತುಂಬ ಹಣಕಾಸಿನ ತೊಂದರೆಗಳು ಬಂದಿದ್ರೂ ಕೂಡ ಯೂನಿವರ್ಸ್ ನಿಮಗೆ ಮುಂದೆ ಒಂದು ಹೊಸ ದಾರಿಯನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಿದೆ ಅನ್ನೋ ಸಂದೇಶ ಈ ಒಂದು ಕಾರ್ಡ್ ಹೇಳ್ತಾ ಇರುವಂಥದ್ದು. ಈ ಒಂದು ಕಾರ್ಡಿನ ಪ್ರಕಾರ ನಿಮ್ಮ ಆತ್ಮ ಎರಡು ಡಿಫ್ರೆಂಟ್ ಆಗಿರೋ ಕಾರ್ಮಿಕ್ ಪಾತ್ ಮಧ್ಯೆ ನಿಂತ್ಕೊಂಡಿರುವಂಥದ್ದು. ಅಂದರೆ ಒಂದು ಹಳೆ ಕರ್ಮಗಳ ಒಂದು ಪರಿಣಾಮ, ಸಾಲ, ಹಣದ ಅಡಚಣೆಗಳು, ಫಿನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಇದೆಲ್ಲ ಕೂಡ ಇದೆ. ಆದರೆ ಇನ್ನೊಂದು ಬಾಗಿಲಲ್ಲಿ ಏನಿದೆ, ಹೊಸ ಅವಕಾಶಗಳು, ಕಾರ್ಮಿಕ್ ಕರೆಕ್ಷನ್ ಇದು ಓಕೆ. ಮತ್ತು ಅಬ್ಯಾಂಡೆನ್ಸ್ ಎನರ್ಜಿ, ಸಮೃದ್ಧಿಯ ಒಂದು ಶಕ್ತಿ ಅನ್ನೋದು ನಿಮಗೆ ಇನ್ನೊಂದು ಬಾಗಿಲಿನ ಮೂಲಕ ಬರ್ತಾ ಇರುವಂಥದ್ದು. ಹಿಂದಿನ ಜನ್ಮದಲ್ಲಿ ಹಣ ಅಥವಾ ಅಧಿಕಾರಕ್ಕೆ ಸಂಬಂಧಪಟ್ಟ ಕೆಲವೊಂದು ಡಿಸಿಷನ್ಗಳೇನು ನೀವು ತೊಗೊಂಡಿದ್ದೀರಾ, ಅದೆಲ್ಲ ಕೂಡ ತಪ್ಪಾಗಿರೋ ಒಂದು ಡಿಸಿಷನ್ ತಗೊಂಡಿರೋದ್ರಿಂದ, ಮತ್ತು ಕೆಲವೊಂದು ಇತರರ ಅವಕಾಶಗಳನ್ನು ತಗೊಳ್ಳೋದು, ಅವ್ರಿಗೆ ಸಿಗಬೇಕಾಗಿರೋ ಒಂದು ಆಸ್ತಿಗಳಾಗಿರ್ಬೋದು ಅಥವಾ ಹಣ ಆಗಿರ್ಬೋದು ನೀವು ತಗೊಳ್ಳೋವಂಥದ್ದು, ಈ ರೀತಿ ಬೇರೆಯವರನ್ನು ಮ್ಯಾನಿಪುಲೇಟ್ ಮಾಡಿ ಹಣ ತಗೊಂಡಿರುವಂಥದ್ದು, ಮತ್ತು ರೆಸ್ಪಾನ್ಸಿಬಿಲಿಟಿನ ತಪ್ಪಿಸ್ಕೊಳ್ಳೋದು, ಇದೆಲ್ಲ ಒಂದು ಹಿಂದಿನ ಜನ್ಮದಲ್ಲಿ ನೀವು ಮಾಡಿರುವಂತಹ ಒಂದು ಕರ್ಮಗಳಾಗಿರುತ್ತೆ. ಹಾಗಾಗಿ ಈ ಜನ್ಮದಲ್ಲಿ ಬ್ಲಾಕೇಜ್ ಆಗಿ ಅದೆಲ್ಲ ಮತ್ತೆ ನಿಮಗೆ ರಿಟರ್ನ್ ಆಗಿ ಬಂದಿರುವಂಥದ್ದು. ಅದರಿಂದ ಈಗ ಆತ್ಮ ರಿಪೀಟೆಡ್ ಆಗಿ ಒಂದು ಪರೀಕ್ಷೆಗಳನ್ನು ಫೇಸ್ ಮಾಡ್ತಾ ಇದೆ. ಯಾವ ದಾರಿಯನ್ನು ಆಯ್ಕೆ ಮಾಡ್ಕೊಳ್ತಿರೋ ಅದ್ರ ಮೇಲೆ ಒಂದು ಮುಂದಿನ ಫಿನಾನ್ಷಿಯಲ್ ಕರ್ಮ ಏನಿದೆ ನಿಮಗೆ ಅದು ಡಿಪೆಂಡ್ ಆಗುತ್ತೆ ಅನ್ನೋ ಒಂದು ಸ್ಟ್ರಾಂಗ್ ಸೂಚನೆ ಈ ಒಂದು ಕಾರ್ಡಿಂದ ಸಿಗ್ತಾ ಇರುವಂಥದ್ದು. ನಿಮ್ಮ ಜೀವನದಲ್ಲಿ ಬೇಗನೆ ಒಂದು ಹೊಸ ಅವಕಾಶ, ಹೊಸ ಕೆಲಸ ಆಗಿರ್ಬೋದು, ಬಿಸ್ನೆಸ್ ಐಡಿಯಾ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಫಿನಾನ್ಷಿಯಲ್ ಓಪನಿಂಗ್ ಬರೋ ಒಂದು ಚಾನ್ಸಸ್ ಕಾಣಿಸ್ತಾ ಇದೆ. ಆದರೆ ಅದನ್ನು ಈಗೋಯಿಂದ, ಭಯದಿಂದ, ಒಂದು ಯೋಚನೆ ಬುದ್ಧಿ ಇಲ್ಲದೆ ಮಾಡುವಂಥ ಕೆಲಸಗಳಿಂದ ನೀವು ಕಳ್ಕೊಳ್ಳೋ ಒಂದು ಚಾನ್ಸಸ್ ಕಾಣಿಸ್ತಾ ಇದೆ. ಯೂನಿವರ್ಸ್ ನಿಮಗೆ ಹೊಸ ಬಾಗಿಲು ತೆಗಿತಾ ಇದೆ. ಆದರೆ ಹಳೆಯ ಕರ್ಮದ ಪಾಠ ಕಲಿತ ಮೇಲೆ ಮಾತ್ರ ಆ ಒಂದು ಬಾಗಿಲು ಸಂಪೂರ್ಣವಾಗಿ ಓಪನ್ ಆಗುತ್ತೆ ಅನ್ನೋದು ಕೂಡ ನೆನಪಿರಲಿ. ಈ ಒಂದು ಹೊಸ ಅವಕಾಶ ಏನು ಬರ್ತಿದೆ, ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗೋ ಏನಿದೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಹೊಸ ಅವಕಾಶಗಳನ್ನು ನೀವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಆದ್ದರಿಂದ ಈ ಕಾರ್ಡ್ ನೆಗೆಟಿವ್ಗಿಂತ ಒಂದು ಅವೇಕ್ನಿಂಗ್ ಕಾರ್ಡ್ ಅಂತಲೇ ಹೇಳ್ಬೋದು. ಫಿನಾನ್ಷಿಯಲ್ ಸ್ಟ್ರಗಲ್ಸ್ ಇನ್ನೂ ಕೂಡ ಇರಬಹುದು, ಆದರೆ ಸ್ಲೋ ಆಗಿ ಒಂದು ಕಾರ್ಮಿಕ್ ಸೈಕಲ್ ಬ್ರೇಕ್ ಆಗೋ ಸ್ಟೇಜ್ ಈಗ ನಿಮಗೆ ಶುರುವಾಗ್ತಿದೆ ಅಂತ ಕಾಣ್ತಿದೆ. ನಿಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ನಡೆದು ಹೋಗಿರುತ್ತೆ, ಅಥವಾ ಯಾರನ್ನೋ ನೀವು ಜೀವನದಲ್ಲಿ ಕಳ್ಕೊಂಡಿರ್ತೀರ, ಮರೆಯೋದಕ್ಕಾಗದೆ ಒದ್ದಾಡ್ತಿರ್ತಿರಲ್ಲ, ಅಂಥ ಒಂದು ಸಂದರ್ಭದಲ್ಲಿ ಒಂದು ಓವರ್ ಥಿಂಕಿಂಗ್ನ ಕಡಿಮೆ ಮಾಡೋದಕ್ಕೆ ಅಂತ ಹೇಳಿ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ನ ನೀವು ಉಪಯೋಗ ಮಾಡಬಹುದು. ಇದನ್ನು ಉಪಯೋಗ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ತುಂಬ ಆಳವಾಗಿ ಇರುವಂಥ ಒಂದು ಡೀಪ್ ಆಗಿರೋ ನೋವೇನಿದೆ, ಪೇನ್ ಏನಿದೆ, ಅದರಿಂದ ಹೊರಗಡೆ ಬರೋದಕ್ಕೆ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ನಿಮಗೆ ಸಹಾಯವನ್ನು ಮಾಡುತ್ತೆ. ತುಂಬ ಜನರ ಜೀವನದಲ್ಲಿ ಏನೇನೋ ನಡೆದು ಹೋಗಿರುತ್ತೆ, ಅದನ್ನು ನೆನೆಸ್ಕೊಂಡು ಅವರು ಕೊರಗ್ತಾ ಇರ್ತಾರಲ್ವ, ಅಂಥವ್ರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಬಂದಿರುವಂಥ ಒಂದು ಕಾರ್ಡು ಕಾರ್ಮಿಕ್ ರೆಕಾರ್ಡ್ಸ್, ಆಕಾಶಿಕ್ ರೈಟಿಂಗ್ಸ್ ಮತ್ತು ಆತ್ಮದ ಹಿಂದಿನ ಒಂದು ಜನ್ಮಗಳ ಲೆಕ್ಕಾಚಾರದ ಜೊತೆ ಕನೆಕ್ಟ್ ಆಗಿರುವಂಥದ್ದು. ನಿಮ್ಮ ಆತ್ಮ ಮಾಡಿದ ಪ್ರತಿಯೊಂದು ಕರ್ಮ ಕೂಡ ಯೂನಿವರ್ಸ್ ಎನರ್ಜಿಯಲ್ಲಿ ರೆಕಾರ್ಡ್ ಆಗಿದೆ ಅನ್ನೋದನ್ನು ಈ ಒಂದು ಕಾರ್ಡ್ ಹೇಳ್ತಾ ಇದೆ. ಈಗ ನೀವೇನು ಅನುಭವಿಸ್ತಾ ಇದ್ದೀರಾ ಅಲ್ವಾ, ಕೆಲವೊಂದು ಹಣಕಾಸಿನ ಸಮಸ್ಯೆಗಳು ರ್ಯಾಂಡಮ್ ಆಗಿ ಬಂದಿರುವಂಥದ್ದಲ್ಲ, ಅವು ಇಂದಿನ ಜನ್ಮದಲ್ಲಿ ಮಾಡಿದ ಕೆಲವೊಂದು ಆ್ಯಕ್ಷನ್ಗಳ ಒಂದು ಕಾರ್ಮಿಕ್ ಡಾಕ್ಯುಮೆಂಟೇಷನ್ ದಾಖಲೆ ಇದಾಗಿರುತ್ತೆ.
ಹಿಂದಿನ ಜನ್ಮದಲ್ಲಿ ಯಾರದೋ ಹಣ ನೀವು ಇಟ್ಕೊಳ್ಳುವಂಥದ್ದು, ಬೇರೆಯವ್ರಿಗೆ ಮೋಸ ಮಾಡಿರುವಂಥದ್ದು, ಹಣಕ್ಕಾಗಿ ಸಂಬಂಧಗಳನ್ನು ಬಳಸ್ಕೊಂಡಿರುವಂಥದ್ದು ಅಥವಾ ಹಣದ ಅಹಂಕಾರದಿಂದ ಬೇರೆಯವ್ರಿಗೆ ತೊಂದರೆ ಕೊಟ್ಟಿರೋದು, ಇದೆಲ್ಲ ಕೂಡ ಒಂದು ಕಾರ್ಮಿಕ್ ಪ್ಯಾಟ್ರನ್ ಇದ್ದಾಗಿರುತ್ತೆ. ಈ ಎನರ್ಜಿ ಈಗ ಈ ಜನ್ಮದಲ್ಲಿ ರಿಪೀಟೆಡ್ ಆಗಿ ನಿಮ್ಮನ್ನು ಕಾಡ್ತಾ ಇದೆ. ಈ ಕಾರ್ಡ್ ಒಂದು ವಾರ್ನಿಂಗ್ ಕೂಡ ಕೊಡುತ್ತೆ. ಅದೇನೆಂದರೆ ನಿಮ್ಮ ಮಾತು, ನಿಮ್ಮ ಪ್ರಾಮಿಸ್ ಆಗಿರ್ಬೋದು ಅಥವಾ ಹಣಕ್ಕೆ ಸಂಬಂಧಪಟ್ಟ ಡಿಸಿಷನ್ಸ್ ಏನಿದೆ ಈಗ ತುಂಬ ಕೇರ್ಫುಲ್ ಆಗಿ ನೀವು ತಗೋಬೇಕಾಗುತ್ತೆ. ಯಾಕೆಂದರೆ ಯೂನಿವರ್ಸ್ ಈಗ ನಿಮ್ಮ ಪ್ರತಿಯೊಂದು ಆ್ಯಕ್ಷನನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದೆ ಅನ್ನೋ ಎನರ್ಜಿ ಇದರಲ್ಲಿ ಕಾಣ್ತಾ ಇರುವಂಥದ್ದು. ಈ ಕಾರ್ಡು ಮತ್ತೊಂದು ಸ್ಪಿರಿಚುವಲ್ ಮೀನಿಂಗ್ ಏನಿದೆ, ಇದರ ಒಂದು ಮೀನಿಂಗ್ ಏನಿದೆ ಅಂತ ನೋಡೋದಾದರೆ, ನಿಮ್ಮ ಆತ್ಮ ಈಗ ಒಂದು ಕಾರ್ಮಿಕ್ ಕರೆಕ್ಷನ್ ಫೇಸ್ನಲ್ಲಿ ಕಾಣ್ತಾ ಇರುವಂಥದ್ದು. ಅಂದರೆ ಹಳೆಯ ತಪ್ಪುಗಳನ್ನು ರಿಪೀಟ್ ಮಾಡದೆ ಹಾನೆಸ್ಟಾಗಿ ಒಂದು ಫೇರ್ ಆಗಿ ಗ್ರ್ಯಾಟಿಟ್ಯೂಡ್ ಮೂಲಕ ಒಂದು ಹೊಸ ಕರ್ಮವನ್ನು ಬರೆಯೋ ಸಮಯ ಇದಾಗಿದೆ. ನಿಮ್ಮ ಭಾಗ್ಯ ಪುಸ್ತಕವನ್ನು ಮತ್ತೆ ಬರೆಯೋ ಅವಕಾಶ ಈಗ ನಿಮ್ಮ ಕೈಯಲ್ಲೇ ಇದೆ. ಆದ್ದರಿಂದ ಈ ಕಾರ್ಡ್ ಬಂದಾಗ ಭಯ ಪಡದೆ ಅವೇರ್ನೆಸ್ಸಿಂದ ನಿಮ್ಮ ಒಂದು ಕಾರ್ಮಿಕ್ ರೆಕಾರ್ಡ್ಸನ್ನು ಚೇಂಜ್ ಮಾಡೋದಕ್ಕೆ ಪ್ರೆಸೆಂಟ್ ಲೈಫ್ ಆ್ಯಕ್ಷನ್ಸ್ ತುಂಬ ಪವರ್ಫುಲ್ ಆಗಿರುತ್ತೆ. ಅಟ್ಲೀಸ್ಟ್ ಈ ಜನ್ಮದಲ್ಲಾದರೂ ಒಂದು ಹಾನೆಸ್ಟ್ ಆಗಿ ಫೇರ್ ಆಗಿ ಬೇರೆಯವರೊಂದಿಗೆ ನಡ್ಕೊಂಡಾಗ ನಿಮ್ಮ ಒಂದು ಕರ್ಮ ಏನಿದೆ ಅದು ಪ್ಯಾಟ್ರನ್ ಕಂಪ್ಲೀಟ್ ಆಗಿ ನಿಮಗೆ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಅನ್ನೋದು ಸಿಗುತ್ತೆ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಯಾವ ಕರ್ಮವೂ ಕೂಡ ಪರ್ಮನೆಂಟ್ ಆಗಿ ಪನಿಷ್ಮೆಂಟ್ ಆಗಿರೋದಿಲ್ಲ. ಒಂದು ಅವೇರ್ನೆಸ್, ಒಳ್ಳೆಯ ಕಾರ್ಯಗಳು, ದಾನ ಧರ್ಮ, ಸಿನ್ಸಿಯಾರಿಟಿ, ಪ್ಯೂರ್ ಇಂಟೆನ್ಷನ್ ಮೂಲಕ ಕರ್ಮ ಟ್ರಾನ್ಸ್ಫಾರ್ಮ್ ಮಾಡೋ ಶಕ್ತಿ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಯೂನಿವರ್ಸ್ ಯಾವತ್ತೂ ನಮ್ಮನ್ನು ಹಾಳು ಮಾಡಬೇಕು, ಒಂದು ಕೆಟ್ಟದನ್ನು ಮಾಡಬೇಕು ಅಂತ ಅಂದ್ಕೊಳ್ಳೋದಿಲ್ಲ. ಪಾಠವನ್ನು ಕಲಿಸ್ಬೇಕು ಅಂತ ಮಾತ್ರ ಅಂದ್ಕೊಳ್ಳುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇನ್ನಷ್ಟು ಆಕರ್ಷಿಕ್ ಟ್ಯಾರೆಟ್ ರೀಡಿಂಗ್ ಆಗಿರ್ಬೋದು, ಸ್ಪಿರಿಚುವಲ್ ಗೈಡೆನ್ಸ್ ಮತ್ತು ಒಂದು ಕಾರ್ಮಿಕ್ ಸೀಕ್ರೆಟ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆ ಸದಾ ಕನೆಕ್ಟ್ ಆಗಿರಿ. ನಿಮಗೆ ಇನ್ನಷ್ಟು ಮಾಹಿತಿಗಳು ಬೇಕು ಅನ್ನೋದಾದರೆ ನನ್ನ ಒಂದು ವಾಟ್ಸಪ್ ಚಾನಲನ್ನು ಖಂಡಿತ ಫಾಲೋ ಮಾಡಿ. ಅದರಲ್ಲೂ ಕೂಡ ನಿಮಗೆ ಬಹಳಷ್ಟು ಒಳ್ಳೆಯ ಮಾಹಿತಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ. ಮತ್ತು ನಿಮಗೆ ಯಾವ ವಿಷಯದಕ್ಕೆ ಮುಂದೆ ಒಂದು ವಿಡಿಯೋ ಬೇಕು, ಯಾವ ಟಾಪಿಕ್ ಬಗ್ಗೆ ಒಂದು ಪರಿಹಾರದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಅವರು ಖಂಡಿತ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ತಿಳಿಸೋದ್ರಿಂದ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ವಿಡಿಯೋಸನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಮಿಸ್ಟಿಕ್ ಕೆರಾ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಧನ್ಯವಾದಗಳು. ಶುಭ ದಿನ.